ಎಲ್ರಿಗೂ ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮತ್ತು ಟೈಮ್ 1:30 ಆಗಿದೆ. ಸುಮ್ಮನೆ ಹಾಗೆ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಏನಂತಂದರೆ ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ಅಂತಂದರೆ ನಮ್ಮ ರೋಡಲ್ಲಿ ಇರೋದ್ರಿಂದ ಯಾವಾಗಲೂ ವೆಹಿಕಲ್ಸ್ ಈ ಥರ ಓಡಾಡ್ತಾನೆ ಇರುತ್ತೆ. ಹಾಗಾಗಿ ಸ್ವಲ್ಪ ಸೌಂಡ್ ಜಾಸ್ತಿ. ಅದಕ್ಕೆ ಸುಮ್ಮನೆ ಹಾಗೆ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ನಮ್ಮ ಕಾರ್ ಪರಿಸ್ಥಿತಿ ಹೆಂಗಾಗಿದೆ ಅಂತ ತೋರಿಸ್ತೀನಿ ರೀ. ಮಳೆ ಬಂದು ಫುಲ್ಲು ಇವತ್ತು ಅಂದರೆ ಮಾರ್ನಿಂಗ್ ಸ್ವಲ್ಪ ಬಿಸಿಲಿರುತ್ತೆ, ಮತ್ತು ನೈಟ್ ಮಳೆ ಬರುತ್ತೆ. ನಿಮ್ಮ ಕಡೆನೂ ಹಿಂಗೆ ಆಗ್ತಿದೆಯಾ ಕಮೆಂಟ್ ಮಾಡಿ. ತುಂಬಾ ಮಳೆ ಬರ್ತಾ ಇದೆ ಇವಾಗಂತೂ. ಈ ಮಳೆ ಬಂದು ಏನೂ ಮಾಡೋಕ್ಕಾಗ್ತಿಲ್ಲ, ಆ ಥರ ಮಾಡ್ತಿದೆ ಎಲ್ರೂ. ಒಂದು ನಿಮಿಷ ಇರಿ, ನಮ್ಮ ಗಾಡಿ ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿ ಹೆಂಗಾಗಿದೆ ಅಂತಂದರೆ ಅಲ್ಲಿ ಮರದ ಹತ್ರ ನಿಲ್ಲಿಸಿದ್ಲು, ಹಾಗಾಗಿ ಮರದೆಲ್ಲ ಬಿದ್ದು ಈ ಥರ ಆಗಿದೆ. ಇನ್ನು ಇದನ್ನು ಕ್ಲೀನ್ ಮಾಡಿಲ್ಲ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಹಿಂಗಾಗಿದೆ. ಇದನ್ನ ಇನ್ನೂ ಕ್ಲೀನ್ ಮಾಡಿಲ್ಲ, ಮಾಡಬೇಕು. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಏನೇ ಆದ್ರೂ ಅಷ್ಟೇ, ನಮ್ಮದು ಅಂತ ಏನಾದರೂ ಪುಟ್ಟು ಸ್ಮಾಲ್ ಥಿಂಗೇ ತೊಗೊಂಡ್ರೂ ಕೂಡ, ಪುಟ್ಟದೇನಾದರೂ ತೊಗೊಂಡ್ರೂ ನಮ್ಮದು ಅಂತ ಒಂದು ಖುಷಿ ಇರುತ್ತೆ ಅಲ್ವಾ? ಅದ್ರ ಖುಷಿನೇ ಬೇರೆ ಅಂತ. ಅಂದರೆ ನೆನ್ನೆ ನಮ್ಮ ಹಸ್ಬೆಂಡ್ ಹೊಸ ಗಾಡಿ ಕಾರ್ ತೊಗೊಂಡ್ರು, ಶಿಫ್ಟು. ಎಲ್ಲರೂ ಅದಕ್ಕೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಂಡರ್ಫುಲ್ ವಿಶಸ್ಗೆ. ಹೀಗೆ ಎಲ್ಲ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇವಾಗ ಏನಿಲ್ಲ, ಅಮ್ಮ ಮತ್ತು ಅಕ್ಕ ಒಳಗಡೆ ಮಲಗಿದ್ದಾರೆ. ಇವಾಗ ಸಾಂಬಾರು ಮಾಡಬೇಕಿರೋದು. ಅವರು ಶೋರೂಮ್ಗೆ ಹೋಗ್ತಿರೋದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದಾರೆ. ಅದನ್ನು ಸ್ವಲ್ಪ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿಬಿಟ್ಟು ನನ್ನ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಈ ಬ್ಲಾಗಲ್ಲೇ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ. ದಯವಿಟ್ಟು ವಾಚ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಮತ್ತು ಅವ್ರ ಗಾಡಿ ತೊಗೊಂಡಿರೋದು ಬೆಂಗಳೂರಲ್ಲೇ ತೊಗೊಂಡಿರೋದು. ಅದ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ ನೋಡಿ. ಮತ್ತು ಮೆಸೇಜ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ, DM ಮಾಡಿದ್ದೀರಾ, ಪರ್ಸ್ನಲ್ ಮೆಸೇಜ್ನೂ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ಇವತ್ತು ಚುಂಚನಗಿರಿಗೆ ಅಂದವೇ ಹಾಗೆ ಚುಂಚನಗಿರಿಗೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ದಾರೆ ಊರಿಗೆ. ನಾಳೆ ಮೋಸ್ಟ್ಲಿ ಇಲ್ಲಿ ನಮ್ಮೂರಿಗೆ ನಾಳೆ ಬರ್ತಾರೆ ಅನಿಸುತ್ತೆ. ನಾಳೆ ಬಂದಾಗ ವೀಡಿಯೋ ಮಾಡ್ತೀನಿ. ಮತ್ತು ಅವ್ರಿಗೆ ಹೆಂಗೆ ಅನ್ನಿಸ್ತು, ಹೊಸ ಗಾಡಿ ತೊಗೊಂಡಿರೋದು ಹೆಂಗೆ ಅನ್ನಿಸ್ತು, ಎಷ್ಟು ಖುಷಿ ಇದೆ ಅಂತ ನಿಮಗೆಲ್ಲ ಹೇಳ್ತೀನಿ. ನೋಡೋಣ. ಇವಾಗ ಅಡುಗೆ ಮಾಡಬೇಕು. ತೋರಿಸ್ತೀನಿ ಏನು ಸಾಂಬಾರು ಮಾಡ್ತಿದ್ದೀನಿ ಅಂತ. ಮತ್ತು ಕಾರ್ ತೊಗೊಳಕ್ಕೆ ನೀವು ಯಾಕೆ ಹೋಗಲಿಲ್ಲ ಅಂತ ಕೇಳಿದ್ದೀರಾ. ಏನಪ್ಪ ಅಂತಂದರೆ ಅಷ್ಟು ದೂರ ಜರ್ನಿ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನೇ ಹೋಗಲಿಲ್ಲ. ಮತ್ತು ನಮ್ಮ ಅತ್ತೆ ಮತ್ತು ಅಲ್ಲಿ ನಮ್ಮ ಅತ್ತಿಗೆ ಅವರು ಹೋಗಿದ್ದರು. ಜರ್ನಿ ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನೆ, ಅಂದರೆ ನೆಸೆಸಿಟಿ ಇಲ್ಲ ಅಲ್ವ ಈ ಟೈಮಲ್ಲಿ, ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಜರ್ನಿ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಯಾವಾಗ ಬೇಕಾದರೂ ಹೋಗ್ಬೋದಲ್ವ. ಅದಕ್ಕೇ ನಾನು ಹೋಗಲಿಲ್ಲ, ಅವರೇ ಹೋಗಿದ್ದರು. ಯಾರೋ ತೊಗೊಂಡ್ರೆ ಏನು, ನಮ್ಮದೇನೇ ಅಲ್ವಾ. ತುಂಬಾ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ಜೋರಾಗಿ ಮಾತಾಡಿ ಅಂತ ಮಾಡಿದ್ದೀರಾ. ನಾನು ಮಾತಾಡೋದೇ ಜೋರಾಗೆ ಮಾತಾಡೋದು ನಾನು. ಬಟ್ ಏನಂತಂದರೆ ಮೈಕ್ ಇಲ್ವಲ್ಲ, ಮತ್ತು ಇಲ್ಲಿ ವೆಹಿಕಲ್ ಸೌಂಡ್ ಇರುತ್ತೆ, ಅದಕ್ಕೇ ನಿಮಗೆ ಕರೆಕ್ಟಾಗಿ ಕೇಳಿಸಲ್ಲ ಅಂತ ಅನಿಸುತ್ತೆ. ಆದಷ್ಟು ಬೇಗ ಮೈಕ್ ತೊಗೋಬೇಕು. ನೋಡೋಣ ಅದು ಯಾವಾಗ ಕಾಲ ಕೂಡ ಬರುತ್ತೆ ಅಂತ. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಆದಷ್ಟು ಬೇಗ ಎಲ್ಲವೂ ಆಗುತ್ತೆ. ಬನ್ನಿ ಇವಾಗ. ನೋಡಿ, ತರಕಾರಿ ಸರ್ವ್ ಮಾಡೋದಕ್ಕೇ ತರಕಾರಿನ ಮೊದಲೇ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರು ಮಾಡಿಕೊಂಡು ಊಟ ಮಾಡಬೇಕು. ಮತ್ತು ಇನ್ನೊಂದು, ನಿಮ್ಮದು ಹಳೆ ಗಾಡಿ ಏನಾಯಿತು ಅಂತ ಕೇಳಿದ್ದೀರಾ. ಅದನ್ನು ಸೇಲ್ ಮಾಡಿದರು ಅಂತಂದರೆ, ಇವಾಗ ಅದು ಮಾಡಲ್ಲು 4 ವರ್ಷ ಆಗಿದೆ. ಅದಕ್ಕೇ ಇವಾಗ ವರ್ಷ ಆಗ್ತಿದ್ದಂಗೆ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಅವ್ರ ಬಜೆಟಿಗೆ ಅಂತಂದರೆ, ಇವಾಗ ನಮ್ಮ ಹಸ್ಬೆಂಡ್ ಏನು ಅಂದ್ಕೊಂಡಿದ್ರು, ಎಷ್ಟು ಅಮೌಂಟಿಗೆ ಕೊಡಬೇಕು ಅಷ್ಟು ಅಮೌಂಟಿಗೆ ಅದು ಗಾಡಿ ಸೇಲ್ ಆಯಿತು. ಹಂಗಾಗಿ ಅದನ್ನು ಸೇಲ್ ಮಾಡಿಬಿಟ್ಟು ಮತ್ತು ಇವಾಗ ಬೇರೆ ಕಾರ್ ತೊಗೊಂಡಿರೋದು.
ಅಂತಾನೆ ಗೊತ್ತಿರುತ್ತೆ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗೆ. ಅಂತಂದರೆ ಮಾಡೆಲ್ಲು ಹೊಸ್ತಿದ್ರೇ ಅಲ್ಲಿ ಡ್ಯೂಟಿ ಕೊಡೋದು ಮತ್ತು ಅದು ಚೇಂಜ್ ಮಾಡ್ತಾ ಇರಬೇಕು. ಹಾಗಾಗಿ ಆ ಪ್ರಾಬ್ಲಮ್ ಕೂಡ ಆಗ್ಬೋದು ಅಂತ ಅಂದ್ಬಿಟ್ಟು ಅದರಲ್ಲೂ ಇವರು ರೇಟಿಗಿನ್ನ ಮತ್ತೆ ವರ್ಷ ಕಳೀತಾ ಇದ್ದಂಗೆ ಅದು ರೇಟೆಲ್ಲ ಡೌನ್ ಆಗುತ್ತೆ ಅಲ್ವಾ. ಹಾಗಾಗಿ ಅದನ್ನು ಸೇಲ್ ಮಾಡಿದ್ದು. ಮತ್ತು ಇನ್ನೊಂದು ಎಸ್ಪೆಷಲಿ ಹೇಳಬೇಕಂದ್ರೆ ನನ್ನ ಹಸ್ಬೆಂಡ್ಗೆ ಕಾರ್ ಕ್ರೇಜ್ ಜಾಸ್ತಿ. ಅಂತಂದರೆ ವೆಹಿಕಲ್ ಅಂತ ಬಂದರೆ ಅದರಲ್ಲೂ ಕಾರ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅವ್ರಿಗೆ ಮೊದಲಿಂದನೂ. ಹಾಗಾಗಿ ಬೇಡ ತೊಗೊಳ್ಳೋಣ ಬೇರೆದನ್ನೇ ಅಂತ ಅಂದ್ಬಿಟ್ಟು ತೊಗೊಂಡ್ರು. ಇದಕ್ಕೆಲ್ಲ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ. ಮತ್ತು ಅವ್ರ ಗಾಡಿ ತೊಗೊತಾ ಇರೋದ ಹಾಕ್ತೀನಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಇದೇ ವ್ಲಾಗಲ್ಲಿ. ದಯವಿಟ್ಟು ಎಲ್ಲ ವೀಡಿಯೋನ ಕೊನೆ ತನಕ ನೋಡಿ. ಒಂದು ಕ್ಲಿಪ್ಪಿಂಗ್ಸಲ್ಲಿ ನಾನೇ ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ, ಏಕೆಂದರೆ ಅಲ್ಲಿ ಶೋರೂಮಲ್ಲಿ ತುಂಬಾ ಸೌಂಡ್ ಇರುತ್ತೆ. ಹಂಗಾಗಿ ನಿಮಗೂ ಕೂಡ ಡಿಸ್ಟರ್ಬ್ ಆಗುತ್ತೆ, ನೋಡ್ತಾ ಇರೋರ್ಗು ಕೂಡ ಡಿಸ್ಟರ್ಬ್ ಆಗುತ್ತೆ ಅಂತ ನಾನೇ ಮ್ಯೂಟ್ ಮಾಡಿದ್ದೀನಿ. ನೋಡಿ ಇವಾಗ ಸಿಗ್ನೇಚರ್ ಎಲ್ಲ ಮಾಡಿಸಿದ್ದಾರೆ. ನೆಕ್ಸ್ಟ್ ಅಲ್ಲೇನು ಅಂದರೆ ಪ್ರೊಸೀಜರ್ ಎಲ್ಲ ಮೊದಲೇ ಮುಗ್ದಿರುತ್ತೆ ಅಲ್ವಾ, ಅಲ್ಲೇನು ಜಾಸ್ತಿ ಟೈಮ್ ಆಗೋಲ್ಲ. ಜಸ್ಟ್ ಅಲ್ಲಿ ಗಾಡಿ ತೊಗೊಂಡು ಇನ್ನು ಅವ್ರವರು ಏನೇನಿದೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಗಾಡಿ ಕೊಟ್ಟಿರ್ತಾರೆ. ನೋಡಿ ನನ್ನ ಹಸ್ಬೆಂಡ್ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂದರೆ ಅವ್ರಿಗೇನೋ ಒಂಥರ ಫುಲ್ ಖುಷಿ ಅಂತ ಅನಿಸುತ್ತೆ. ಅದು ನೋಡೋಕ್ಕೇನೆ ಅದನ್ನು ನೋಡೋಕ್ಕೆ ನನಗೆ ತುಂಬ ಖುಷಿ ಇದೆ. ಮತ್ತು ಇಲ್ಲೇನೋ ಗೊತ್ತಿಲ್ಲ, ಇದೊಂದು ಸಿಗ್ನೇಚರ್ ಮಾಡಿಸ್ಕೊತಾ ಇದ್ದಾರೆ. ಸಾಕು, ಫೈನಲಿ ಗಾಡಿ ತಗೊಂಡಾಯ್ತು, ಇವಾಗ ಹೋಗ್ತಾ ಇದ್ದೀವಿ. ಆಮೇಲೆ ಅವರು ಕೂಡ ಹಾಗೇನೆ ಅವ್ರ ಅಕ್ಕನ ಮಗನ ಜೊತೆ ಏನೋ ಮಾತಾಡ್ತಾ ಹೋಗ್ತಿದ್ದಾರೆ. ಅದೇನು ಅಂತ ಅಂದರೆ ಕರೆಕ್ಟಾಗಿ ಕೇಳಿಸಲ್ಲ ಅನ್ನೋದಕ್ಕಿಂತ ಅಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಅಂದರೆ ಗಾಳಿ ಸೌಂಡು ಅದೆಲ್ಲ ಜಾಸ್ತಿ ಬರ್ತಿದೆ, ಅದಕ್ಕೇ ಮ್ಯೂಟ್ ಮಾಡಿದ್ದೀನಿ. ಹಾಗೇ ಹೋಗಿ ನೆಕ್ಸ್ಟು ಸಂಜೆ ಹೋಗಿದ್ದಾರೆ ದೇವಸ್ಥಾನಕ್ಕೆ ಅಂತ. ಅಲ್ಲೇ ಗಣೇಶನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ ರಾತ್ರಿಯೇ. ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಈ ದೇವರು ಅಂತ ಅಂದರೆ ಆ ಥರ ಪೂಜೆ ದೇವರು ಅಂತ ಅಂದರೆ ತುಂಬಾ ನಂಬ್ತಾರೆ. ಅವರೂ ನಂಬಲ್ಲ ಅನ್ನೋ ಥರ ಏನಿಲ್ಲ, ಅವರು ಕೂಡ ತುಂಬಾ ನಂಬ್ತಾರೆ ಅದನ್ನೆಲ್ಲ. ಹಾಗಾಗಿ ಫಸ್ಟು ಅಲ್ಲೇ ಒಂದು ಸಲ ಮತ್ತೆ ಪೂಜೆ ಮಾಡಿಸಿದ್ದಾರೆ. ಆನ್ ದ ವೇ ನಾಳೆ ಬರಬೇಕಾದ್ರೆ ಚುಂಚನಗಿರಿಗೆ ಹೋಗ್ಬಿಟ್ಟು ಬರ್ತಾರೆ. ನೋಡಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ಕೊಂಡಿದ್ದಾರೆ, ಅಂದರೆ ಜೋರಾಗಿ ಏನು ಮಾತಾಡಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ.